ಸ್ವಾದ ಸರೋವರಕ್ಕೆ ಸ್ವಾಗತ. ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಾವು ಬಾಲ್ಕನಿ ನಿಂತ್ಕೊಂಡು ನಿಮಗೊಂದು ಇಂಟ್ರಡಕ್ಷನ್ ಕೊಡೋಣ ಅಂತ. ಯಾಕಂದರೆ ಮನೆ ಹತ್ರ ಸ್ವಲ್ಪ ತಂಪಾಗಿದೆ, ಅಷ್ಟು ಬಿಸಿಲಿಲ್ಲ. ಇಲ್ಲಾಂದರೆ ಈ ಸಮಯದಲ್ಲಿ ಬಾಲ್ಕನಿಗೆ ಹೊರಗೆ ಬರೋಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಗಿಡಗಳ ಮಧ್ಯೆ ಮಾತಾಡೋಣ ಅಂತ. ಇವತ್ತು ನಾನು ಒಂದು ಸಾಂಪ್ರದಾಯಿಕವಾದ ಅಡುಗೆ ಮಾಡಿ ತೋರಿಸೋಣ ಅಂತ. ಟ್ರೆಡಿಷನಲ್ ಫುಡ್ಡು ಎಲ್ರಿಗೂ ಬಹಳ ಗೊತ್ತಿರುವಂಥದ್ದು, ಬಹಳ ಜನ ನೀವು ಮಾಡಿರ್ತೀರ. ಆದರೆ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅಂತ ಮಾಡಿ ತೋರಿಸೋಣ ಅಂತ. ಅದೇನಿಲ್ಲ, ಬೆಂಡೆಕಾಯಿ ಮಜ್ಜಿಗೆ ಹುಳಿ. ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡೋಕ್ಕೆ ನಾನು ತೊಗೊಂಡಿರೋ ಪದಾರ್ಥಗಳು ಇಷ್ಟಿದೆ ನೋಡಿ. ಇದಕ್ಕೆ ನಾನು ಫಸ್ಟು 200 ಗ್ರಾಮ್ ಅಷ್ಟು, 1/4 kg ಕಡಿಮೆ 200 ಗ್ರಾಮ್ ಅಷ್ಟು ಬೆಂಡೆಕಾಯಿ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚು 1.5 ಇಂಚ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹುರಿಯೋಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನಷ್ಟು ತೊಗರಿಬೇಳೆ, 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಸ್ಪೂನಷ್ಟು ಧನಿಯಾ ಇಟ್ಕೊಂಡಿದ್ದೀನಿ. ಈ ತೊಗರಿಬೇಳೆ, ಜೀರಿಗೆ, ಧನಿಯಾನ ನಾನು ಒಂದು ಸ್ವಲ್ಪ ನೆನೆಸಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಇದನ್ನು ನಾನು ರುಬ್ಬಕ್ಕೆ ಹಾಕ್ತೀನಿ. ನಾನು ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಭಾಳ ಜನ ಕಡಲೆಬೇಳೆ ತೊಗೋತಾರೆ. ಕಡಲೆಬೇಳೆದಲ್ಲೂ ಮಾಡ್ಬೋದು. ಕಡಲೆಬೇಳೆ ಮಾಡಿದ್ರೆ ನಿಮ್ಮ ಮಜ್ಜಿಗೆ ಹುಳಿ ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನಮ್ಮ ಮನೇಲೆ ಅಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಇಷ್ಟಪಡಲ್ಲ, ಹಾಗಾಗಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು ಮೂರನ್ನ ನೆನೆಸಿಟ್ಕೊಂಡ್ಬಿಡೋಣ. ಮತ್ತು ರುಬ್ಬಕ್ಕೆ ನಾನು 1 ಇಂಚಷ್ಟು ಶುಂಠಿ, 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 3 ಎಸ್ಲು ಕರಿಬೇವು, ಒಂದು ಪಿಂಚಷ್ಟು ಅರಿಶಿಣ, ಒಂದು ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೆ. ಎಲ್ಲ ಆದಮೇಲೆ, ರುಬ್ಬೆಲ್ಲ ಆದಮೇಲೆ ಒಗ್ಗರಣೆಗೂ ಬೇಕಾಗುತ್ತೆ. ಒಗ್ಗರಣೆಗೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ, ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಮತ್ತು ಕರಿಬೇವು ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಂಗೆ ಉಪ್ಪು, ಇಂಗು, ಅದಂತೂ ಗೊತ್ತೇ ಇದೆ ನಮಗೆ, ಅದು ಬೇಕಾಗುತ್ತೆ. ಮತ್ತು ಅಫ್ಕೋರ್ಸ್ ಮೊಸರು ಬೇಕಾಗುತ್ತೆ. ಬಾಣಲೆನಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಬೆಂಡೆಕಾಯಿ ಹುರ್ಕೊಳ್ಳೋಕ್ಕೆ ಹಾಕೊಳ್ಳೋಣ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೆ. ಇದು ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಹುರಿಬೇಕು. ಮತ್ತು ಅದರ ಅಂಟು ಏನಿದೆಯಲ್ಲ ಅದು ಹೋಗುವಷ್ಟು ಹುರಿಯೋಣ. ಒಂದು 5 ನಿಮಿಷ ತೊಗೋಬೋದು ಹುರಿಯೋದು. ಈಗ ಈ ಕಡೆ ಬೆಂಡೆಕಾಯಿ ಹುರಿತಾ ಇದೆ. ಹುರಿತಿರೋ ಹಾಗೆ ನಾವು ಇಲ್ಲಿ ಬೆಂಡೆಕಾಯಿ ಮಜ್ಜಿಗೆ ಹುಳಿಗೆ ರುಬ್ಕೊಳ್ಳೋ ಪದಾರ್ಥಗಳು ಹಾಕೊಂಡ್ಬಿಡೋಣ. ಜಾರ್ ಇಟ್ಕೊಂಡಿದ್ದೀನಿ. ಈ ಜಾರಿಗೆ ಫ್ರೆಶ್ ತೆಂಗಿನಕಾಯಿ ಅಂದರೆ ಒಂದು ಚಿಕ್ಕ ಮೂಡಿ ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಅರ್ಧ ಹೋಳಷ್ಟು ತೆಂಗಿನಕಾಯಿ, ಸ್ವಲ್ಪ ಶುಂಠಿ, 3 ಹಸಿಮೆಣಸಿನ್ಕಾಯಿ, ಒಂದು ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆ 3 ಪದಾರ್ಥಗಳು ಹೇಳಿದ್ನಲ್ಲ ನಾನು ನಿಮಗೆ, ತೊಗರಿಬೇಳೆ, ಜೀರಿಗೆ ಮತ್ತು ಧನಿಯಾ ಅಂತ, ಅದನ್ನು ನೆನೆಸಿಟ್ಟಿದ್ನಲ್ಲ, ಆ ಮಿಶ್ರಣನ ಇಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ. ಈ ಧನಿಯಾ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಜೀರಿಗೆ ಶರೀರಕ್ಕೆ ತಂಪು, ಅದಕ್ಕೋಸ್ಕರ ಇವೆರಡನ್ನು ತೊಗರಿಬೇಳೆ ಜೊತೆಗೆ ಸೇರಿಸಿದ್ದೀನಿ. ಇದನ್ನು ಹಾಕ್ಕೊಂಡು ಈ ನೆನೆಸಿಟ್ಟು ನೀರಿರುತ್ತಲ್ಲ, ಆ ನೀರನ್ನ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಬೆಂಡೆಕಾಯಿ ಆಲ್ಮೋಸ್ಟ್ ಆಲ್ ಹುರಿದಿದೆ, ಬಣ್ಣನೂ ಬದಲಾಗ್ತಾ ಇದೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೆಂಡೆಕಾಯಿ ಮಜ್ಜಿಗೆ ಒಳಗೆ ಹಾಕಿದ್ಮೇಲೆ ಅಷ್ಟು ಉಪ್ಪು ಹಿಡಿಯೋದಿಲ್ಲ. ಇವಾಗ ಹಾಕೊಂಡ್ಬಿಟ್ರೆ ಉಪ್ಪು ಚೆನ್ನಾಗಿ ಸೇರಿಕೊಳ್ಳುತ್ತೆ ಮತ್ತು ಅದು ಉದುದ್ರಾಗೂ ಆಗುತ್ತೆ, ಅಂಟೆಲ್ಲ ಇರೋದಿಲ್ಲ. ಸೊ ಹಾಗಾಗಿ ಇವಾಗ ಒಂದು ಉಪ್ಪು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಇದನ್ನು ನಾನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಟ್ಟು ಆ ರುಬ್ಬಿದ ಮಿಶ್ರಣನ ಇದೇ ಬೇಸನಿಗೆ, ಇದೇ ಪ್ಯಾನಿಗೆ ಹಾಕೋತೀನಿ. ಬೆಂಡೆಕಾಯಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಈ ರುಬ್ಬಿದ ಮಿಶ್ರಣ ಏನಿದೆಯಲ್ಲ, ತೋರಿಸಿದ್ಮೇಲೆ ಏನೇನು ರುಬ್ಬಬೇಕು ಅಂತ, ಆ ಮಿಶ್ರಣನ ಇದೇ ಪ್ಯಾನಿಗೆ ಹಾಕೋತಾ ಇದ್ದೀನಿ. ನೋಡಿ ಹಾಕೊಂಡಿದ್ದೀನಿ. ಇದು ಹಾಗೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಜಾರಿಗೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಎಲ್ಲ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ನೀರಾದರೂ ಪರವಾಗಿಲ್ಲ ಇದು. ಆಮೇಲೆ ಕುದೀತಾ ಇರೋ ಹಾಗೆ ಗಟ್ಟಿ ಆಗುತ್ತೆ. ಈ ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ತೊಗರಿಬೇಳೆ, ಜೀರಿಗೆ, ಧನಿಯಾ ಎಲ್ಲ ಹಾಕ್ಕೊಂಡಿದ್ದಲ್ಲ, ಅದರದ್ದೆಲ್ಲ ಹಸಿ ವಾಸನೆ ಹೋಗಬೇಕು. ಅಷ್ಟವರೆಗೂ ಸ್ವಲ್ಪ ಒಂದು 2 ನಿಮಿಷದಷ್ಟು ಕುದಿಸೋಣ. ಆಮೇಲೆ ಇದಕ್ಕೆ ಬೆಂಡೆಕಾಯಿ ಸೇರಿಸೋಣ. ಚೆನ್ನಾಗಿ ಕುದ್ದಿದೆ.
ಹಸಿ ವಾಸನೆ ಹೋಗಿದೆ. ಇವಾಗ ನಾನು ಈ ಬೆಂಡೆಕಾಯಿ ಏನು ಹುರಿದಿಟ್ಕೊಂಡಿದ್ನಲ್ಲ, ಈ ಬೆಂಡೆಕಾಯಿನ ಹಾಕ್ಬಿಡ್ತೀನಿ. ಬೆಂಡೆಕಾಯಿ ಜೊತೆಗೂ ಸ್ವಲ್ಪ ಕುದಿಲಿ, ಸೊ ದಟ್ ಆ ರುಬ್ಬಿರೋ ಪದಾರ್ಥಗಳ ಸಾರಾಂಶ ಎಲ್ಲ ಬೆಂಡೆಕಾಯಿ ಒಳಗೆ ಬರಲಿ, ಅಷ್ಟವರೆಗೂ ಕುದಿಸೋಣ. ಚೆನ್ನಾಗಿ ಕುದ್ದಿದೆ, 1-2 ನಿಮಿಷ. ಇವಾಗ ನಾನು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಸೈಜ್ದು ಗಟ್ಟಿ ಹಿಂಗೆ ತೊಗೊಂಡು ಕರಗಿಸ್ಕೊಂಡು ಇಟ್ಕೊಂಡಿದ್ದೆ, ಹಿಂಗೆ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ನಮ್ಮನೆ ವಾಡಿಕೆ ಪ್ರಕಾರ ನಾನು ಎಲ್ಲದಕ್ಕೂ ಒಂಚೂರು ಸಕ್ಕರೆ ಹಾಕ್ತೀನಿ. ಇದು ಅಬ್ಸಲ್ಯೂಟ್ಲಿ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲದಿದ್ರೆ ಬೇಡ. ಒಂದು ಚಿಟಿಕೆಯಷ್ಟು ಸಕ್ಕರೆ, ಯಾಕಂದರೆ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ನಾನು ಹಾಕ್ತೀನಿ. ಇದು ಹಾಕ್ಬಿಟ್ಟು 1-2 ನಿಮಿಷ ಮತ್ತೆ ಕುದಿಸೋಣ. ಈ ಕಡೆ ಕುದೀತಿರೋ ಹಾಗೆ ನಾವು ಆ ಕಡೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ. ಸೊ ಈ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಏನಿದೆ ಬಹಳ ಸಿಂಪಲ್ ಇಫೆಕ್ಟಿವ್ ಖಾದ್ಯ. ಇದು ಸುಲಭವಾಗಿ ಮನೇಲಿ ಮಾಡ್ಕೋಬೋದು, ಎಲ್ಲರೂ ಮಾಡ್ಕೊಳ್ಳಿ. ಮತ್ತು ನಮ್ಮ ಸ್ವಾದ ಸರೋವರ ಚಾನಲ್ನ ಪೂರ್ತಿ ನೋಡಿ, ವಿಡಿಯೋ ಕಡೆ ತನಕ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಷನ್ನ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಖಾದ್ಯದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ಈ ಕಡೆ ಪಕ್ಕದಲ್ಲಿ ಒಂದು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1-2 ಅಕ್ಕಿ ಕರಿಬೇವು, ಮತ್ತು 1 ಕೆಂಪು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಒಗ್ಗರಣೆನ ಈಗ ಬೆಂಡೆಕಾಯಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಒಗ್ಗರಣೆ ಸೇರಿಸಿದ್ದೀನಿ ನೋಡಿ, ಎಷ್ಟು ಗಟ್ಟಿಯಾಗಿದೆ. ಈಗ ಇದು ಪೂರ್ತಿ ಈ ಮಿಶ್ರಣ ಏನಿದೆಯಲ್ಲ ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಒಂದಿಷ್ಟು ಗಟ್ಟಿ ಮೊಸರನ್ನ ತೊಗೊಂಡು ಇದು ಮಾಡಿದ್ದೀನಿ, ಕಡ್ದಿಟ್ಕೊಂಡಿದ್ದೀನಿ. ಈ ಗಟ್ಟಿ ಮೊಸರನ್ನ ಈ ಬೆಂಡೆಕಾಯಿ ಮಿಶ್ರಣಕ್ಕೆ ಸೇರಿಸ್ತೀನಿ. ಆವಾಗ ನಮ್ಮ ಬೆಂಡೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಸ್ವಲ್ಪ ಇದು ಆರಿಸ್ಕೊಳಕ್ಕೆ ಬಿಡೋಣ. ಈಗ ಈ ಮಿಶ್ರಣ ಪೂರ್ತಿ ತಣ್ಣಗಾಗಿದೆ. ನಾನು ಒಂದಿಷ್ಟು ಮೊಸರು ಕಡ್ದಿಟ್ಕೊಂಡಿದ್ದೀನಿ, ಸ್ಮೂತ್ ಕನ್ಸಿಸ್ಟೆನ್ಸಿ ಬರಲಿ ಅಂತ. ಈಗ ಇದನ್ನು ನಮಗೆ ಎಷ್ಟು ಬೇಕೋ, ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟಕ್ಕೆ ಮೊಸರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದರೆ ಮತ್ತೆ ನೀವು ಮೊಸರು ಸೇರಿಸ್ಕೋಬೋದು. ಮತ್ತು ಉಪ್ಪು ನೋಡಿ, ಅಕಸ್ಮಾತ್ ಉಪ್ಪು ಕಡಿಮೆ ಆಗಿತ್ತಂದರೆ ಈ ಸಮಯದಲ್ಲಿ ನೀವು ಉಪ್ಪು ಹಾಕ್ಕೋಬೋದು. ವೀಕ್ಷಕರೇ ನೋಡಿ, ಮಿಕ್ಸ್ ಮಾಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಆಗಿದೆ, ಸಾಕು ಅನ್ಸತ್ತೆ. ಆಮೇಲೆ ಅಕಸ್ಮಾತ್ ಮತ್ತೆ ಗಟ್ಟಿ ಆಯ್ತು ಅಂದರೆ ಇನ್ನೊಂದಿಷ್ಟು ಮೊಸರು ಹಾಕೋತೀನಿ. ಎಲ್ಲ ಕೃಷ್ಣನಿಗೆ ಅರ್ಪಣೆ ಆಗಿದೆ. ಸರ್ವಂ ಕೃಷ್ಣಾರ್ಪಣಮಸ್ತು ಅರ್ಪಣೆ ಆಗಿದೆ. ಇವಾಗ ಅನ್ನದ ಜೊತೆಗೆ ಕಲ್ಸ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ರೆಡಿ ಇದೆ. ಈಗ ಅನ್ನದ ಜೊತೆ ಕಲ್ಸ್ಕೊಂಡು ನಾವು ಇದನ್ನು ಇವಾಗ ತಿಂತೀವಿ. ಅನ್ನ ರೆಡಿ ಇದೆ, ಬಿಸಿ ಬಿಸಿ ಅನ್ನ. ಅದ್ರ ಮೇಲೆ ಒಂಚೂರು ತುಪ್ಪ ಹಾಕೋತಾ ಇದ್ದೀನಿ. ಸೈಡ್ ಒಳಗೆ ಒಂಚೂರು ಮಜ್ಜಿಗೆ ಹುಳಿ ಬಡಿಸ್ಕೊತೀನಿ. ಈಗ ಒಂಚೂರು ಕಲ್ಸ್ಕೊಂಡು ತಿನ್ನೋಣ. ಕೃಷ್ಣ ಎಲ್ಲವಂಕೆ ಪ್ರೀತಿಪ ಸರ್ವಂ ಕೃಷ್ಣ ಅರ್ಪಣಮಸ್ತು. ಕೃಷ್ಣ ಪರ್ಫೆಕ್ಟಾಗಿದೆ. ಉಪ್ಪು, ಆ ಇಂಗಿನ ಘಮ, ಜೀರಿಗೆ ಘಮ, ಧನಿಯಾ ಘಮ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದಿತ್ತಂದರೆ ನಮಗೆ ಹುಳಿ ಸಾರು ಏನು ಬೇಡ, ಬರೀ ಮಜ್ಜಿಗೆ ಹುಳಿನೇ ತಿನ್ಬಿಡೋಣ ಅನಿಸುತ್ತೆ. ಸೊ ವೀಕ್ಷಕರೇ, ಇದು ಭಾಳ ಸಿಂಪಲ್ ಆದ ಅಡುಗೆ. ಮನೇಲಿ ನೀವೆಲ್ಲ ಮಾಡ್ಕೋಬೋದು. ಮಾಡ್ಕೊಳ್ಳಿ, ಮಾಡಿಕೊಂಡು ಹೆಂಗೆ ಬಂತು ಅಂತ ನಮಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಮರೀದೆ ನಮ್ಮ ಚಾನಲ್ನ ಶೇರು, ಲೈಕು, ಸಬ್ಸ್ಕ್ರೈಬ್ ಮಾಡಿ. ಇತರರಿಗೂ ಹೇಳಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ. ನಮಗೆ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಜಾಸ್ತಿ ಬೇಕು. ದಯವಿಟ್ಟು ಅದನ್ನು ನಮಗೆ ಅನುಕೂಲ ಆಗೋ ಹಾಗೆ ಮಾಡಿ ಅಂತ ನಿಮ್ಮಲ್ಲಿ ಒಂದು ಕಳಕಳಿ ಪ್ರಾರ್ಥನೆ. ಧನ್ಯವಾದಗಳು. ಮುಂದಿನ ವಿಡಿಯೋ ಸಿಗೋಣ.